ಇವತ್ತು ನಾನಿದ್ದೀನಿ ಇ ವೈಸ್. ಸೊ ಏನು ಇ ವೈಸ್ ಅಂತ ಅಂದ್ರೆ ಯೋಚನೆ ಮಾಡ್ತಾ ಇದ್ದೀರಾ? ಇ ವೈಸ್ ಅಬ್ರಿವೇಷನ್ ಫಸ್ಟ್ ನಾನು ತಿಳಿಸ್ಕೊಡ್ತೀನಿ. ಇ ವಿ ಅಂದ್ರೆ ಎಲೆಕ್ಟ್ರಿಕಲ್ ಅಂತ, ಐ ಸಿ ಅಂದ್ರೆ ಇಂಟರ್ನಲ್ ಕಂಬಷನ್ ಇಂಜಿನ್ ಅಂತ. ಸೊ ಇದು ಇ ವೈಸ್ ಬಂದು ದ ಹೈಬ್ರಿಡ್ ಸ್ಟೋರ್ ಅಂತ ಹೇಳ್ಬೋದು. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಆಂಕರ್ ಪ್ರತಿಭಾ ಗೌಡ. ಇವತ್ತು ನಾನಿದ್ದೀನಿ ಇ ವೈಸ್ ಶೋರೂಮ್ ಅಲ್ಲಿ. ಸೊ ಏನಿದು ಇ ವೈಸ್ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ಇ ವಿ ಅಂತ ಅಂದ್ರೆ ಎಲೆಕ್ಟ್ರಿಕ್ ಅಂತ, ಐ ಸಿ ಇ ಅಂತ ಅಂದ್ರೆ ಇಂಟರ್ನಲ್ ಕಂಬಷನ್ ಇಂಜಿನ್ ಅಂತ. ಸೊ ಇ ವೈಸ್ ದ ಹೈಬ್ರಿಡ್ ಸ್ಟೋರ್ ಅಂತ ಯಾಕೆ ಹೇಳ್ತಾರೆ ಅಂತ ಅಂದ್ರೆ, ಸೊ ಈ ಒಂದು ಸ್ಟೋರ್ ಅಲ್ಲಿ ನೀವು ಒಂದ್ಸತಿ ಕಾಲ್ ಇಟ್ಟರೆ ಒಳಗಡೆ ಶೋರೂಮ್ ಒಳಗಡೆ ಬಂದ್ರೆ ನಿಮ್ಗೆ ಎಲ್ಲಾ ಗಾಡಿಗಳು ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಮೋಪೆಡ್ ಗಾಡಿ, ಪೆಟ್ರೋಲ್ ಗಾಡಿ ಇದೆ, ಎಲೆಕ್ಟ್ರಿಕ್ ಗಾಡಿ ಇದೆ. ಸೊ ಎಲ್ಲ ಗಾಡಿಗಳು ಅಂಡರ್ ಒನ್ ರೂಫ್ ನಿಮ್ಗೆ ಸಿಗುತ್ತೆ ಅಂದ್ರೆ ಅದು ನಮ್ಮ ಇ ವೈಸ್ ಅಲ್ಲಿ ಅಂತ ಹೇಳ್ಬೋದು. ಅಂಡ್ ಎಸ್ ಅಫ್ಕೋರ್ಸ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ, ಕೈಗೆಟುಕುವಂತ ಬೆಲೆಯಲ್ಲಿ. ಸೊ ನೀವು ಬೇರೆ ಶೋರೂಮ್ ಹೋದ್ರೆ, ಆಕ್ಚುಲಿ ಹೇಳ್ಬೇಕಂದ್ರೆ ಬೇರೆ ಶೋರೂಮ್ ಕಂಪೇರ್ ಮಾಡಿದ್ರೆ ನಮ್ಮ ಇ ವೈಸ್ ಶೋರೂಮ್ ಅಲ್ಲಿ ₹1 ಕಡಿಮೆನೇ ಇರುತ್ತೆ ಅನ್ಕೊಳ್ಳಿ. ಸೊ ಅಂತ ಒಂದು ಅದ್ಭುತವಾದಂತ ನಮ್ಮ ಇ ವೈಸ್ ಶೋರೂಮ್ ಅಲ್ಲಿ ಕಸ್ಟಮರ್ಸ್ಗೆ ಎಲ್ಲರೂ ಸಹ ಗಾಡಿನಲ್ಲಿ ಓಡಾಡ್ಲಿ ಅನ್ನೋ ಒಂದು ನಿಟ್ಟಿನಲ್ಲಿ, ಈಗಿನ ಕಾಲದಲ್ಲಿ ಗೊತ್ತಲ್ಲ, ಕಾರ್ ಎತ್ಕೊಂಡು ನಮ್ಮ ಬೆಂಗಳೂರಲ್ಲಿ ಎಲ್ಲೂ ಹೋಗಕ್ಕಂತೂ ಆಗದೇ ಇಲ್ಲ. ಎಲ್ಲಿ ನೋಡಿದ್ರು ಟ್ರಾಫಿಕ್ಕು, ಎಲ್ಲಿ ನೋಡಿದ್ರು ಜನ. ಸೊ ಯೂಶಲಿ ನೋಡಿ, ನಾವು ಶೋರೂಮ್ ಹೋದ್ರೆ ಆ ಒಂದೇ ಕಂಪ್ನಿ ಗಾಡಿಗಳನ್ನ ನಾವು ನೋಡ್ತೀವಿ ಅಲ್ವಾ, ಬೇರೆ ಆಪ್ಷನ್ಸ್ ಇರಲ್ಲ. ಬಹುಶಃ ನೋಡಿದ್ರೆ ಒಂದೇ ಕಂಪ್ನಿ ಗಾಡಿನ ಬೇರೆ ಬೇರೆ ಕಲರ್ ನೋಡ್ಬೋದೇನೋ, ಬಟ್ ಆದ್ರೆ ನಮ್ಮ ಇ ವೈಸ್ ಶೋರೂಮ್ ಅಲ್ಲಿ ಒಂದೇ ಕಲರ್ ಅಷ್ಟೇ ಅಲ್ಲದೆ ಎಲ್ಲಾ ಬ್ರ್ಯಾಂಡ್ ಶೋರೂಮ್ದು ಎಲ್ಲಾ ಬ್ರ್ಯಾಂಡ್ ಗಾಡಿಗಳನ್ನ, ಬೈಕ್, ಮೊಪೆಡ್ ಗಾಡಿ ಆಗಿರ್ಬೋದು, ಗೇರ್ ಗಾಡಿ ಆಗಿರ್ಬೋದು, ಪೆಟ್ರೋಲ್ ಗಾಡಿ ಆಗಿರ್ಬೋದು, ಎಲೆಕ್ಟ್ರಿಕ್ ಗಾಡಿ ಆಗಿರ್ಬೋದು, ಎಲ್ಲ ಗಾಡಿಗಳನ್ನ ಒಂದೇ ರೂಫಲ್ಲಿ ನೀವು ನೋಡ್ಬೋದು. ಅಂಡ್ ಆಲ್ಸೋ ನೋಡಿ, ಎಲ್ಲ ಕಲರ್ಸ್ ಎಷ್ಟು ಚಂದ ಕಾಣಿಸ್ತಾ ಇದೆ ಅಂದ್ರೆ, ಎಲ್ಲ ಕಲರ್ಫುಲ್ ಆಗಿ ಫುಲ್ ಶೈನಿಂಗ್ ಆಗಿ. ಸೊ ಬನ್ನಿ, ಇನ್ನ ಒಂದಷ್ಟು ಬೆನಿಫಿಟ್ಸ್ ಏನಿದೆ ಇ ವೈಸ್ ಶೋರೂಮ್ ಒಳಗಡೆ ಬಂದ್ರೆ, ಬರೀ ಗಾಡಿ ಅಷ್ಟೇ ಅಲ್ಲ, ಇನ್ನು ಬೇಜಾನಿದೆ, ಇನ್ನು ತಿಳಿಸ್ಕೊಡ್ತೀನಿ. ಸೊ ಈ ಗಾಡಿ ನಿಮಗೆ ನೋಡ್ತಾ ಇದ್ರೆ ನಿಮ್ಮ ಚೈಲ್ಡ್ಹುಡ್ ನೆನಪಾಗ್ಬೋದು. ಬಿಕಾಸ್ ಆಗ ಎಲ್ಲ ನಮ್ಮ ಅಂಕಲ್ಸು, ನಮ್ಮ ಅಪ್ಪಂದಿರು ಎಲ್ಲರೂ ಓಡಿಸ್ತಾ ಇದ್ದಿದ್ದಂತ ಒಂದು ಆಂಟಿಕ್ ಪೀಸ್ ಅಂತ ಅಂದ್ರೆ ಈ ಗಾಡಿ ಫುಲ್ ಮಾಡಿಫೈ ಆಗಿಬಿಟ್ಟಿದೆ. ಇವಾಗ ನಿಮಗೆ ಕಂಡುಹಿಡಿಯೋಕೆ ಆಗಲ್ಲ ಬಿಡಿ. ಸೊ ಯಾವ ಲೆವೆಲ್ ಮಾಡಿಫೈ ಆಗಿದೆ ಅಂದ್ರೆ, ಸೊ ನೀವು ಕೀ ಸಹ ಹಾಕಂಗಿಲ್ಲ, ಫುಲ್ ಆಟೋಮೆಟಿಕ್ ಆಗಿ. ನಿಮ್ಮ ಹತ್ರ ಕೀ ಇದ್ರೆ ಸಾಕು, ಬಟನ್ ಪ್ರೆಸ್ ಮಾಡಿ ಯು ಕ್ಯಾನ್. ದಿಸ್ ಇಸ್ ಮೈ ಫೇವ್ರೆಟ್ ಗಾಡಿ ಆಗಿದೆ ಇವಾಗ, ಯಾಕಂದ್ರೆ ಇದು ಅಪ್ಡೇಟ್. ಸೊ ನನಗಂತೂ ನಿಜವಾಗ್ಲೂ ಇಲ್ಲಿ ಬರೋ ಕಸ್ಟಮರ್ಸ್ಗೆ ಯಾವ್ದಾದ್ರು ಒಂದು ಗಾಡಿ ತಗೋಬೇಕು ಅಂತ ಮೈಂಡಲ್ಲಿ ಇಟ್ಕೊಂಡ್ ಬಂದ್ರೆ ಎಷ್ಟೊಂದು ಆಪ್ಷನ್ಸ್ ಇದೆ, ಫುಲ್ ಕನ್ಫ್ಯೂಸ್ ಆಗ್ಬಿಡ್ತಾರೆ. ಎನಿವೇ, ಸೊ ಇಲ್ಲಿ ನೋಡಿ, ದಿಸ್ ಇಸ್ ಮೈ ಫೇವ್ರೆಟ್ ಗಾಡಿ ಅಂತ ಹೇಳ್ಬೋದು. ಇಲ್ಲಿ ಬಂದ್ಮೇಲೆ ಫೇವ್ರೆಟ್ ಆಗಿದೆ, ಯಾಕಂದ್ರೆ ಸೊ ಆಗ ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮ ಅಂಕಲ್ಸ್ ಆಗಿರ್ಬೋದು, ನಮ್ಮ ತಂದೆಯಂದಿರು ಓಡಿಸ್ತಿದ್ದಂತ ಒಂದು ಗಾಡಿ ಇದು. ನೀವೇ ಗೆಸ್ ಮಾಡಿ ಯಾವ್ದಿರ್ಬೋದು ಅಂತ ನೋಡಿ. ಸೊ ಇವಾಗ ಫುಲ್ ಮಾಡಿಫೈ ಆಗಿದೆ, ನಿಮಗೆ ಕಂಡುಹಿಡಿಯೋಕೆ ಆಗಲ್ಲ ಈ ಗಾಡಿನ ಇದು ಅನ್ನೋ ಥರ ಯೋಚನೆ ಮಾಡ್ಬೇಕು ನೀವು. ಸೊ ಇದು ಯಾವ ಲೆವೆಲ್ ಮಾಡಿಫೈ ಆಗಿದೆ ಈ ಗಾಡಿ ಅಂತ ಅಂದ್ರೆ, ಆಟೋಮೆಟಿಕ್ ಆಗಿ ಲೈಕ್ ಕೀ ಸಹ ಯೂಸ್ ಮಾಡೋದಿಲ್ಲ, ಜಸ್ಟ್ ಬಟನ್ ಇಂದ ಸ್ಟಾರ್ಟ್ ಮಾಡ್ಬೋದು ಅಂಡ್ ಗಾಡಿ ಆಫ್ ಮಾಡ್ಬೋದು. ಎನಿವೇಸ್, ದಿಸ್ ಇಸ್ ಮೈ ಫೇವ್ರೆಟ್ ಗಾಡಿ ಇಲ್ಲಿ ನಮ್ಮ ಶೋರೂಮ್ ಅಲ್ಲಿ ಅಂತ ಹೇಳ್ತಾ. ಅಂಡ್ ಸೊ ನಮ್ಮ ಒಂದು ಈಗಿನ ಒಂದು ಪ್ರೈಸಿಂಗು, ಲೈಫ್ ಸ್ಟೈಲು ಎಲ್ಲ ನೋಡೋದಾದ್ರೆ, ಪೆಟ್ರೋಲ್ಗೆ ಚಿನ್ನ ತಗೊಂಡ್ಬಿಡ್ಬೋದು, ಪೆಟ್ರೋಲ್ಗೆ ದುಡ್ಡು ಹಾಕಕ್ಕಂತೂ ಆಗದೇ ಇಲ್ಲ. ಸೊ ಆ ಲೆವೆಲ್ಗೆ ಪೆಟ್ರೋಲ್ ದುಡ್ಡು ಗಗನಕ್ಕೆ ಏರ್ತಾ ಇದೆ. ಸೊ ಆದ್ರಿಂದ ನಮ್ಮ ಈ ವಯಸ್ಸಿಗೆ ಬರೋ ಕಸ್ಟಮರ್ಸ್ಗೆ ಇನ್ನ ಒಂದು ಅದ್ಭುತವಾದಂಥ ಒಂದು ಸಲಹೆ ಅಥವಾ ಒಂದು ಆಪರ್ಚುನಿಟಿ ಅಂತಾನೆ ಹೇಳ್ಬೋದು. ಪೆಟ್ರೋಲ್ ಗಾಡಿ ಬೇಕಾದವ್ರು ಪೆಟ್ರೋಲ್ ಗಾಡಿ ತಗೋಬಹುದು, ಎಲೆಕ್ಟ್ರಿಕ್ ಗಾಡಿ ಬೇಕಾದವ್ರಿಗೆ ಸೊ ಎಲೆಕ್ಟ್ರಿಕ್ ಗಾಡಿಗಳು ಸಹ ನಮ್ಮ ಈ ವಯಸ್ಸಲ್ಲಿ ಸಿಗುತ್ತೆ. ಸೊ ಕೇವಲ ₹699 ಅಂದರೆ ₹699 ಕಂಪ್ಲೀಟ್ ಗಾಡಿ ಸರ್ವಿಸ್ ನಿಮಗೆ ನಮ್ಮ ಒಂದು ಇ ವೈಸ್ ಸರ್ವಿಸ್ ಸ್ಟೇಷನಲ್ಲಿ ಮಾಡಲಾಗುತ್ತೆ. ಎಲ್ಲ ಬ್ರ್ಯಾಂಡ್ನ ಎಲ್ಲ ಕಂಪನಿಯ ಗಾಡಿಗಳ ಸರ್ವಿಸ್ ಸಹ ನಮ್ಮ ಇ ವೈಸ್ ಸರ್ವಿಸ್ ಸ್ಟೇಷನಲ್ಲಿ ಮಾಡಲಾಗುತ್ತೆ. ಅದ್ರ ಜೊತೆಗೆ ಆಗಲೇ ನೀವು ಬೋರ್ಡ್ ನೋಡಿರ್ಬೋದು, ಕೇವಲ ₹50 ಬಾಡಿ ವಾಶ್ ಅಂದರೆ ವಾಟರ್ ವಾಶ್ ಮಾಡಲಾಗುತ್ತೆ. ಎಲ್ಲರೂ ನಂಬ್ತೀರಾ? ಯಾರಾದರೂ ₹50 ಒಂದು ಕಾಫಿ ಸಿಗಲ್ಲ ರೀ ಇವಾಗ, ಅಂಥದ್ರಲ್ಲಿ ವಾಟರ್ ವಾಶ್ ಮಾಡಿಕೊಡ್ತಾರೆ ಗಾಡಿನ ಅಂದರೆ ವಂಡರ್ಫುಲ್ ಅಲ್ಲ? ಸೊ ಇದೇ ರೀತಿ ಎಲ್ಲ ಗಾಡಿಗಳಾಗಿರ್ಬೋದು, ಸರ್ವಿಸ್ ಆಗಿರ್ಬೋದು, ಅಫೋರ್ಡೆಬಲ್ ಪ್ರೈಸಲ್ಲಿ, ಕೈಗೆಟುಕುವಂಥ ಬೆಲೆಯಲ್ಲಿ ಎಲ್ಲರೂ ಗಾಡಿ ತೊಗೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಇ ವೈಸ್ನ ಶೋರೂಮ್ನಲ್ಲಿ ಎಲ್ಲರಿಗೂ ಎಲ್ಲ ಗಾಡಿಗಳು ಕೈಗೆಟುಕುವಂಥ ಬೆಲೆಯಲ್ಲಿ ಸಿಗ್ತವೆ. ಸೊ ಇಷ್ಟೆಲ್ಲ ಹೇಳಿದ್ಮೇಲೆ ಸರ್ವಿಸ್ ಸ್ಟೇಷನ್ ನೀವು ನೋಡಲೇಬೇಕಲ್ಲ, ಬನ್ನಿ ಸರ್ವಿಸ್ ಸ್ಟೇಷನ್ ಸರ್. ಓಕೆ, ಸೊ ಶೋರೂಮಲ್ಲಿ ಎಲ್ಲ ಗಾಡಿಗಳನ್ನು ನೋಡಿದ್ವಿ. ಸೊ ಎಲ್ಲ ಇನ್ನೂ ಬಹಳ ಇದೆ ನಿಮ್ಗೆ ಹೇಳೋದು, ಬಟ್ ಆದರೆ ನನಗೆ ಬರಬೇಕು ಅಂತ ಭಾಳ ಆಸೆ. ಯಾಕಂತ ನೋಡಿ, ನಮ್ಮ ಹುಡುಗರು ಚೆನ್ನಾಗಿ ಗಾಡಿ ರಿಪೇರಿ ಮಾಡ್ತಾ ಇದ್ದಾರೆ.
ನಮ್ಮ ಈ ವರ್ಷ ಒಳಗಡೆ ಒಬ್ರು ಕಸ್ಟಮರ್ ಬಂದ್ರು ಅಂದ್ರೆ ನೀವು ನಮ್ಮ ಫ್ಯಾಮಿಲಿ ಮೆಂಬರ್ ಆಗ್ಬಿಡ್ತೀರಾ, ಆಚೆ ಹೋಗಂಗೆ ಇಲ್ಲ. ಸೊ ಎವ್ರಿ ಟೈಮ್ ನಮ್ಮ ಗಾಡಿ ತಗೊಳಕಾಗಿರ್ಬೋದು, ಸರ್ವಿಸ್ ಆಗಿರ್ಬೋದು, ಎಲ್ಲ ಅಂಡರ್ ಒನ್ ರೂಫ್ ಸಿಗುತ್ತೆ. ಸೊ ಗಾಡಿ ಸರ್ವಿಸು ಅದ್ರ ಜೊತೆಗೆ ಗಾಡಿ ವಾಷಿಂಗ್ ಇದಕ್ಕೆ ಅಂದ್ರೆ ಪರ್ಟಿಕ್ಯುಲರ್ಲಿ ಕಂಪ್ಲೀಟ್ ಆಗಿ ಗಾಡಿ ವಾಶ್ ಮಾಡಲಿಕ್ಕೆ ಒಂದು ಜಾಗ ಇದೆ. ನನಗೆ ಅನ್ಸ್ತಾ ಇದೆ ಅದು ನೋಡಿದ್ರೆ ನಾನೇ ಗಾಡಿ ವಾಶ್ ಮಾಡಬೇಕು ಅಂತ. ಬಟ್ ಎನಿವೇ ಎವ್ರಿಥಿಂಗ್ ಇಸ್ ಸೋ ಕ್ಲೀನ್, ವೆಲ್ ಆರ್ಗನೈಸ್ಡ್ ಆ್ಯಂಡ್ ಎಲ್ಲವೂ ಸಹ ನೀಟಾಗಿ ಆರ್ಗನೈಸ್ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದು ನನ್ನ ಕ್ವಶನ್ ಇದೆ. ಸೊ ಪೆಟ್ರೋಲ್ ಗಾಡಿಗಳ ಸರ್ವಿಸ್ ಏನೋ ಇಲ್ಲಿ ನಡೆಯುತ್ತೆ. ಸೊ ಎಲೆಕ್ಟ್ರಿಕ್ ಗಾಡಿಗಳು ಅಂದರೆ ಈ ಎಲೆಕ್ಟ್ರಿಕ್ EV ಗಾಡಿಗಳು ಯಾವ ರೀತಿ ಈ ಒಂದು ಸರ್ವಿಸನ್ನ ಮಾಡ್ತಾರೆ ಅನ್ನೋದನ್ನ ಕೇಳೋಣ. ಸೊ ನಮ್ಮ ಈ ವಯಸ್ಸಿಗೆ ಬಂದರೆ ನಿಮಗೆ ಪೆಟ್ರೋಲ್ ಗಾಡಿ ಮತ್ತು ಎಲೆಕ್ಟ್ರಿಕ್ ಗಾಡಿ ಎಲ್ಲ ಸಿಗುತ್ತೆ. ಸೊ ಅದೇ ರೀತಿ ಸರ್ವಿಸ್ ಸ್ಟೇಷನಲ್ಲೂ ಸಹ ಎಲ್ಲ ಗಾಡಿಗಳ ಸರ್ವಿಸು ಮಾಡ್ತಾರೆ ಹೇಳೋಣ. ಓಕೆ, ನಮ್ಮ ಸೀನಿಯರ್ ಟೆಕ್ನಿಷಿಯನ್ ಇಲ್ಲಿ ಇದ್ದಾರೆ, ತನ್ವೀರ್ ಅಂತ. ಹಾಯ್ ತನ್ವೀರ್, ಹೇಗಿದ್ದೀರಾ? ಪರವಾಗಿಲ್ಲ, ಚೆನ್ನಾಗಿದ್ದಾರೆ. ನೀವು ನೋಡಿದ್ರೆ ಎಲ್ಲ ಗಾಡಿಗಳು ಡಾಕ್ಟರು, ನೀವು ಹೆಂಗಿರ್ಬೇಕು? ಓಕೆ, ಸೊ ಏನ್ ಗೊತ್ತಾ,